ಯಡಿಯೂರಪ್ಪ ಒಂದು ಲೆಜೆಂಡರೀಸ್ ಲಿಸ್ಟ್ ಅಲ್ಲಿ ಬರ್ತಾರೆ. ಈಸ್ ಎ ಡೈನಾಮಿಕ್ ಅಂತ ಹೇಳ್ತೀನಿ. ವಿ ಆರ್ ಪ್ರೌಡ್ ಟು ಹ್ಯಾವ್ ಸಚ್ ಲೀಡರ್ಸ್ ಇನ್ ಕರ್ನಾಟಕ. ಯಡಿಯೂರಪ್ಪ ಇದ್ದಂತ ಗತ್ತು ನಾನ್ ನೋಡೋದಂಗೆ ಈಗ ಅಂತ ಗತ್ತಿರೋ ಕಾಣಿಸ್ತಾ ಇಲ್ಲ. ಅವರು ಬಂದ್ಬಿಟ್ಟು ಯಾವತ್ತೂ ಅಷ್ಟೇ ಈ ಧರ್ಮ ರಾಜಕಾರಣ, ಬೇರೆ ಒಂದು ಜಾತಿ ಗೀತಿ ಇದನ್ನೆಲ್ಲ ಹೇಳ್ಕೊಂಡು ಮಾಡುವಂತ ರಾಜಕಾರಣಿ ಅಲ್ವೇ ಅಲ್ಲ. ಪ್ರತಿಯೊಬ್ಬರೂ ಪೂಜಿಸುವಂಥದ್ದು ಗೋಮಾತಾನ ರಕ್ಷಣೆಯ ಒಂದು ಪ್ರಾಮುಖ್ಯತೆ ವಹಿಸ್ಕೊಂಡಿದ್ದವರು ನಮ್ಮ ಯಡಿಯೂರಪ್ಪ ಅವರು. ಹೆಚ್ಚಿನ ಜಡ್ಜಸ್ನ ಅಪಾಯಿಂಟ್ಮೆಂಟ್ ಮಾಡೋಂಥ ಕಾರ್ಯ ಕೂಡ ಅವರು ಮಾಡಿದ್ದಾರೆ. ನ್ಯಾಯಾಲಯ ನ್ಯಾಯಾಂಗ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವ್ರಿಗೆ ಏನ್ ಮಾಡಬಹುದು ಅವರು ಮಾಡಿದ್ದಾರೆ. ಸೊ ಜುಡಿಷಿಯರಿ ಸಿಸ್ಟಮ್ಗೆ ಇವ್ರ ಕೊಡುಗೆ ಬೇರೆಯವ್ರಿಗಿಂತ ನನ್ನ ಪ್ರಕಾರ ಒಂದು ಕೈ ಮೇಲೆ ಇರಬಹುದು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಯಡಿಯೂರಪ್ಪ ಅವರ 50 ವರ್ಷದ ಸುದೀರ್ಘ ರಾಜಕೀಯ ಪಯಣ, ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಾನು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವಂತಹ ವ್ಯಕ್ತಿಗಳನ್ನ ಮಾತಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪ ಅವ್ರ ಕೊಡುಗೆ ಏನು ಅನ್ನುವಂಥದ್ದನ್ನ ಅವರಿಂದನೇ ಕೇಳಿ ತಿಳಿಯುವಂತಹ ಒಂದು ಪ್ರಯತ್ನ. ವಕೀಲರು ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಗಿರಿಧರ್ ಪ್ರೇಮ್ ಅವರು, ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಯಡಿಯೂರಪ್ಪ ಅವರು 50 ವರ್ಷಗಳನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ ರಾಜಕೀಯ ಪಯಣದಲ್ಲಿ. ಸೊ ಆಸ್ ಎ ಅಡ್ವೊಕೇಟ್ ಯಡಿಯೂರಪ್ಪ ಅವರ ಜರ್ನಿನ ನೀವ್ ಹೇಗ್ ನೋಡ್ತೀರಿ ಅಂತ? ಡ್ಯೂರಿಂಗ್ ಯಡಿಯೂರಪ್ಪ ಅವರ ಒಂದು ಅವರು ಒಂದು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕೊಡುಗೆ ಬರೀ ವಕೀಲರು ಅನ್ನೋದಕ್ಕಿಂತ ನಮ್ಮ ಹಿಂದೂ ಅನ್ನೋ ಒಂದು ನಮ್ಮ ಹಿಂದುತ್ವಕ್ಕೆ ಒಂದು ತುಂಬಾ ಗೌರವ ಕೊಟ್ಟಂತ ವ್ಯಕ್ತಿ ಅವರು. ಪ್ರತಿಯೊಬ್ಬರೂ ಪೂಜಿಸುವಂತದ್ದು ಅದು ಗೋಮಾತಾ. ಆ ಗೋಮಾತಾನ ರಕ್ಷಣೆಯ ಒಂದು ಪ್ರಾಮುಖ್ಯತೆ ವಹಿಸ್ಕೊಂಡಿದ್ದವರು ನಮ್ಮ ಯಡಿಯೂರಪ್ಪ ಅವರು. ಆ ಗೋಹತ್ಯೆ ನಿಷೇಧ ಕಾಯ್ದೆನ ತಂದವರೇ ಯಡಿಯೂರಪ್ಪ ಅವರು. ಅದು ಬಿಟ್ಟು ಎಷ್ಟೊಂದು ಡ್ಯೂರಿಂಗ್ ಅವರ ಒಂದು ಇದ್ರಲ್ಲಿ ಕೋವಿಡ್ ಬಂದ್ಬಿಟ್ಟು ಅವರು ಒಂದು ಇದ್ದ ಪೀರಿಯಡ್ ಅಲ್ಲೇ ಆಗಿದ್ದು ಕೋವಿಡ್. ಸೊ ಆ ಟೈಮ್ ನಲ್ಲಿ ಸೊ ಪ್ರತಿಯೊಬ್ಬರು ನ್ಯಾಯಾಲಯ ಬೇಕೇ ಬೇಕು, ನ್ಯಾಯ ಒದಗಿಸುವಂತ ಕಾರ್ಯವನ್ನು ಮಾಡ್ಲೇಬೇಕು. ಸೊ ಕೋರ್ಟ್ಗೆ ಬರೋದು, ಜನ ಸೇರೋದು ಅದೆಲ್ಲ ತುಂಬಾ ಕಷ್ಟ ಆಗಿರುವಾಗ ಸೊ ಅದನ್ನ ಥ್ರೂ ವಿಡಿಯೋ ಕಾಲ್ ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಅದನ್ನ ಅವರು ಆ ಸಮಯದಲ್ಲಿ ಅದಕ್ಕೆ ಅವರು ಅನುದಾನ ನೀಡಿದರು. ಏನಂದ್ರೆ ಕೋರ್ಟ್ ಬರ್ದೇನೆ ಸೊ ಥ್ರೂ ವಿಡಿಯೋ ಕಾನ್ಫರೆನ್ಸ್ ಪ್ರತಿ ಒಂದನ್ನು ಕಾರ್ಯ ಅಂತೂ ನಿಲ್ಬಾರ್ದು, ನ್ಯಾಯಾಲಯ ನಿಲ್ಬಾರ್ದು. ಸೊ ಅವರು ಆ ಒಂದು ಇದ್ರಲ್ಲಿ ಮುನ್ನೆಚ್ಚರಿಕೆ ವಹಿಸಿ ಅದೊಂದು ಇನಿಷಿಯೇಟಿವ್ ತಗೊಂಡು ಆ ಸಮಯದಲ್ಲಿ ಅವರು ಏನ್ ಮಾಡಿದ್ರು ಅಂದ್ರೆ ಅದಕ್ಕೆ ಒಂದು ಕೊಡುಗೆ ಕೊಟ್ರು. ಸೊ ಅದು ಅನುದಾನವಾಗಿ ಎಷ್ಟು ದುಡ್ಡು ಬೇಕು, ಏನೇ ಒಂದು ಫೈನಾನ್ಷಿಯಲಿ ಸಪೋರ್ಟ್ ಗೌರ್ಮೆಂಟ್ ಇಂದ ಯಾವ ರೀತಿ ಸಪೋರ್ಟ್ ಬೇಕು ಅವರು ಮಾಡಿದಾರೆ. ಅದರ ಇದರ ಜೊತೆಗೆ ವಕೀಲರ ರಕ್ಷಣೆಗೆ ಅಂತ ಯಡಿಯೂರಪ್ಪ ಅವರು ಅನೇಕ ಯೋಜನೆಗಳನ್ನು ಕೂಡ ಮಾಡಿದ್ದಿದೆ ಮತ್ತು ಹೊಸದಾಗಿ ವಕೀಲಿ ವೃತ್ತಿಯನ್ನ ಆರಂಭ ಮಾಡುವಂತವ್ರು ಇಂಟರ್ನ್ಸ್ ಏನಿರ್ತಾರೆ ಅವ್ರಿಗೂ ಕೂಡ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೆ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಅವ್ರ ಒಂದು ಸಮಯದಲ್ಲಿ ಒಂದು ಮರಣ ಹೊಂದರೆ ವಕೀಲರಿಗೆ ಅವರು ಒಂದು ಇನಿಷಿಯೇಟಿವ್ ತಗೊಂಡು ಅವ್ರಿಗೂ ಅಷ್ಟೇ 5 ಲಕ್ಷ ರೂಪಾಯಿವರೆಗೂ ಅದನ್ನ ಹೆಚ್ಚಿನ ಹಣ, ಪರಿಹಾರ ಹಣ ಹೆಚ್ಚು ಮಾಡಿದ್ರು. ಏನ್ ಮುಂಚೆ ಇತ್ತು ಅದಕ್ಕಿಂತ 5 ಲಕ್ಷ ರೂಪಾಯಿ ಹೆಚ್ಚು ಮಾಡಿದ್ರು ಅದನ್ನ. ಅದಾದ್ಮೇಲೆ ತದನಂತರ ಮುಖ್ಯವಾಗಿ ಗ್ರಾಮೀಣಗಳಲ್ಲಿ ಇವತ್ತು ನೀವು ನೋಡ್ಬೋದು, ಪಾಪ ಕೋರ್ಟು ಕಚೇರಿ ಅನ್ನೋದು ಇರ್ಲಿಲ್ಲ. ಈಗ ಧಾರವಾಡ, ಕಲಬುರ್ಗಿ ಇಲ್ಲೆಲ್ಲ ನೀವು ಉಚ್ಚ ನ್ಯಾಯಾಲಯನೇ ಮಾಡಿದ್ದಾರೆ. ಸೊ ಅವೆಲ್ಲ ಒಂದು ಆ ಸಮಯದಲ್ಲಿ ಇವರು ಕೊಡುಗೆಯನ್ನ ನೀಡಿದವರೇ ಯಡಿಯೂರಪ್ಪ ಅವರು. ಅದೊಂದೇ ಅಲ್ಲದೆ ಗ್ರಾಮೀಣದವ್ರಿಗೆ ಅಲ್ಲೇ ಗ್ರಾಮೀಣ ನ್ಯಾಯಾಲಯನೂ ಮಾಡಿದವರೇ ಅವರು. ಅದು ಬಿಟ್ಟು ಡ್ಯೂರಿಂಗ್ ಅವರ ಒಂದು ಇದ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಮುಖ್ಯವಾಗಿ ಹೆಚ್ಚಿನ ಜಡ್ಜಸ್ನ ಅಪಾಯಿಂಟ್ಮೆಂಟ್ ಮಾಡೋಂತ ಕಾರ್ಯ ಕೂಡ ಅವರು ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಅವರು ನ್ಯಾಯಾಂಗ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ತುಂಬಾ ಪ್ರಯತ್ನ ಮಾಡಿ
ಅವ್ರ ಕೈಯಲ್ಲಿ ಏನ್ ಮಾಡ್ಬೇಕು, ಅವರು ಆ ಒಂದು ಪೊಸಿಷನ್ ಅಲ್ಲಿ ಇದ್ದಾಗ, ಒಂದು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ಕೈಯಲ್ಲಿ ಏನ್ ಮಾಡಬಹುದು, ಏನ್ ಮಾಡ್ಬೇಕಾಗಿರೋದು ಒಂದು ಇನಿಷಿಯೇಟಿವ್ ತಗೊಂಡು ಅವರು ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಬರೀ ನಾವು ಒಂದು ಸಮಾಜದಲ್ಲಿ ಒಂದು ಕಾನೂನನ್ನ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿರೋಂಥ ಕಾರ್ಯಗಳು ತುಂಬಾ ಇದೆ. ಹೇಳ್ತಾ ಹೋದ್ರೆ ಹೇಳ್ತಾನೆ ಇರ್ಬೋದು. ಬಟ್ ಮುಖ್ಯವಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಮ್ಮ ಒಂದು ಕಾನೂನಿನ ಚೌಕಟ್ಟಲ್ಲಿ ಎಲ್ಲ ಸರಿಯಾಗಿ ಕೆಲಸ ನಡಿಬೇಕು ಅಂದ್ಬಿಟ್ಟು ಎಷ್ಟೊಂದು ಸಿವಿಲ್ ಕೋರ್ಟ್ಸ್ ಇರ್ಬೋದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಇರ್ಬೋದು, ಮತ್ತೆ ಗ್ರಾಮೀಣ ಕೋರ್ಟ್ಸ್ ಇರ್ಬೋದು, ಇದನ್ನೆಲ್ಲ ಅವರು ಏನ್ ಮಾಡಿದ್ರು ಅಂದ್ರೆ ಅನುದಾನ ನೀಡಿ ಆ ಕೋರ್ಟ್ಸ್ನೆಲ್ಲ ಚೆನ್ನಾಗಿ ನಡೀಲಿ, ಕಾರ್ಯಾಲಯಗಳು ಚೆನ್ನಾಗಾಗ್ಲಿ, ಅತಿ ಹೆಚ್ಚು ನ್ಯಾಯಾಧೀಶರು ಬರ್ಲಿ, ಈ ರೀತಿ ಎಲ್ಲ ಒಂದು ಯೋಚನೆ ತಗೊಂಡು ಒಂದು ಇಂಪಾರ್ಟೆನ್ಸ್ ಕೊಟ್ಟು ನಾವು ಅವರ ಹತ್ರ ಹೋಗಕ್ಕಿಂತ ಅವರು ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಂದ್ರೆ ಅದ್ರ ನಿಜವಾಗ್ಲೂ ಅದೊಂದು ಉತ್ತಮವಾದ ಒಂದು ಅವರ ಕರ್ತವ್ಯ, ಒಂದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ವೆನ್ ಹಿ ವಾಸ್ ಇನ್ ಎ ಚೀಫ್ ಮಿನಿಸ್ಟರ್ ಪೋಸ್ಟ್. ಆ ಒಂದು ಸಂದರ್ಭದಲ್ಲಿ ಆಕ್ಚುಲ್ ಆಗಿ ಇವತ್ತು ನೀವು ಸಮಾಜದಲ್ಲಿ, ರಾಜ್ಯದಲ್ಲಿ ನ್ಯಾಯಾಲಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಕೊನೆಯ ಒಂದು ನಂಬಿಕೆಯಾದಂತ ಜಾಗ ಅದು. ಸೊ ಯಾರೇ ಏನೇ ಆದ್ರೂ ಫೈನಲ್ ಕೋರ್ಟ್ಗೆ ಬರೋದು ಏನಕ್ಕೆ ಅಂದ್ರೆ ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬರುವಂತ ಒಂದು ಸ್ಥಾನ ನ್ಯಾಯಾಲಯ. ಸೊ ಅಂತ ನ್ಯಾಯಾಲಯಕ್ಕೆ ಇಂಪಾರ್ಟೆನ್ಸ್ ಆಕ್ಚುಲಿ ಎಲ್ಲಾ ಸರ್ಕಾರದವರು ಫಸ್ಟ್ ಪ್ರಯಾರಿಟಿ ಕೊಡ್ಬೇಕಾಗಿರೋದು ಕೋರ್ಟ್ಸ್ಗೆ ಮತ್ತೆ ನಮ್ಮ ಜುಡಿಷಿಯರಿ ಸಿಸ್ಟಮ್ಗೆ. ಯಾಕಂದ್ರೆ ಅದಕ್ಕೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೋ ಅವಾಗ ಏನಾಗುತ್ತೆ, ಎಲ್ಲ ಕಾನೂನಿನ ಚೌಕಟ್ಟಲ್ಲಿ ಎಲ್ಲ ಸರಿಯಾಗಿ ನಡೆದ್ರೆ ಸಮಾಜನು ತುಂಬಾ ಚೆನ್ನಾಗಾಗುತ್ತೆ. ಸೊ ಅದ್ರ ಒಂದು ಇಂಪಾರ್ಟೆನ್ಸ್ ತಗೊಳ್ಬೇಕಾಗಿರುವಂತ ಕರ್ತವ್ಯ ಯಾರ್ದು? ಬರೀ ನಾವು ಯಡಿಯೂರಪ್ಪ ಮಾತ್ರ ಅಂತ ಹೇಳಲ್ಲ, ಪ್ರತಿಯೊಂದು ಸರ್ಕಾರ ಯಾವ್ದೇ ಬರಲಿ ಅವರು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ಜುಡಿಷಿಯರಿ ಸಿಸ್ಟಮ್ಗೆ. ಸೊ ಜುಡಿಷಿಯರಿ ಸಿಸ್ಟಮ್ಗೆ ಇವ್ರ ಕೊಡುಗೆ ಆಕ್ಚುಲಿ ಬೇರೆಯವ್ರಿಗಿಂತ ನನ್ನ ಪ್ರಕಾರ ಒಂದು ಕೈ ಮೇಲೆ ಇರಬಹುದು ಅನ್ನಿಸ್ತಾ ಇದೆ. ಏನಕ್ಕೆ ಅಂದ್ರೆ ನಾನ್ ನೋಡೋದಂಗೆ ಬೇರೆ ಸರ್ಕಾರ ಯಾವ್ದೇ ಬರ್ಲಿ, ನಾವು ಏನ್ ಬೇಕು ಈಗ ಒಂದು ಕೋರ್ಟ್ ಡೆವಲಪ್ಮೆಂಟ್ಸ್ಗಾಗ್ಲಿ ಅಥವಾ ಏನೇ ಒಂದ್ ಬೇಕಂದ್ರೆ ನಾವು ಹೋಗಿ ಅವ್ರ ಹತ್ರ ಕೇಳೋ ತರ ಇರಬಾರ್ದು. ಅವ್ರಿಗೆ ಮುನ್ನೆಚ್ಚರಿಕೆಯಾಗಿ ಮುಂದೆ ಬಂದು ಏನೇನ್ ಫೆಸಿಲಿಟೀಸ್ ಬೇಕು ಅನ್ನೋದನ್ನ ಅವ್ರು ಬಂದು ನಿಂತಿ ಮಾಡ್ಬೇಕು. ನಾವು ಹೋಗಿ ಅವ್ರನ್ನ ಕೇಳೋ ತರ ಇರಬಾರ್ದು. ಯಾಕಂದ್ರೆ ದಿಸ್ ಇಸ್ ದ ಇಂಪಾರ್ಟೆಂಟ್ ಸಿಸ್ಟಮ್. ಜುಡಿಷಿಯರಿ ಸಿಸ್ಟಮ್ ಅನ್ನೋದು ಇಂಪಾರ್ಟೆಂಟ್ ಸಿಸ್ಟಮ್. ನಮ್ಮ ಕಾನೂನಿನ ಚೌಕಟ್ಟು ಕರೆಕ್ಟ್ ಆಗಿದ್ರೆ, ಕರೆಕ್ಟ್ ಆಗಿ ನಡೆದ್ರೆ ಸಮಾಜದಲ್ಲಿ ಪ್ರತಿಯೊಂದು ಚೆನ್ನಾಗಿ ನಡೆಯುತ್ತೆ. ಸೊ ಆ ಕಾನೂನ ನಡೆಸುವಂತ ಕಾರ್ಯಾಲಯ ಕೂಡ ಅದೇ ರೀತಿ ಚೆನ್ನಾಗಿರ್ಬೇಕು. ಸೊ ಇದನ್ನ ಮಾಡುವಂತ ಕರ್ತವ್ಯ ಯಾರ್ದು ಅಂದ್ರೆ ಸರ್ಕಾರದ್ದು. ಸೊ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಮುಂದೆ ನಿಂತಿ ಬಂದಿ ಮಾಡಿರೋದು ರಿಯಲಿ ಇಟ್ಸ್ ಎ ಗ್ರೇಟ್ ಥಿಂಗ್. ಫೈನಲ್ ಕ್ವೆಶನ್, ಯಡಿಯೂರಪ್ಪ ಅವರು ಹೇಗೆ ಇನ್ಸ್ಪೈರ್ ಆಗ್ತಾರೆ ಯೂತ್ಸ್ಗೆ, ಮತ್ತು ಅವರ ಬದುಕು ಹೇಗೆ ಯುವಕರಿಗೆ ಮಾದರಿಯಾಗಿ ನಿಲ್ಲುತ್ತೆ ಅಂತ? ಈಗ ನೋಡಿ, ಇವತ್ತಿನ ನಾವು ನೋಡ್ತಾ ಇರೋಂತ ಸರ್ಕಾರ ಇರ್ಬೋದು, ಸರ್ಕಾರದಲ್ಲಿರುವಂತ ಶಾಸಕರಿರ್ಬೋದು, ಈಸ್ ಎ ಡೈನಮಿಕ್ ಅಂತ ಹೇಳ್ತೀನಿ ನಾನು, ಡೈನಮಿಕ್ ಲೀಡರ್. ಯಡಿಯೂರಪ್ಪ ಅವರು ಬರ್ತಾ ಇದ್ರೇನೆ ಅವರ ಒಂದು ಗತ್ತು, ಆ ಗೌರವನೇ ಬೇರೆ. ನಮಗೆ ಗುಡುಗಿದರೆ ವಿಧಾನಸೌಧ ನಡಗುವುದು 100%. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಅನಿಸಿಕೆ, ಇವತ್ತು ವಿರೋಧ ಪಕ್ಷ ನಾಯಕರು ಅಂತ ಇರ್ಲೇಬೇಕು. ಪ್ರತಿಯೊಂದು ವ್ಯವಸ್ಥೆಯಲ್ಲಿ ವಿರೋಧ ಇದ್ರೇನೆ ಸರಿಯಾಗಿ ಕಾರ್ಯಾಂಗನೂ ಆಗೋದು. ಸೊ ಅಂತ ವಿರೋಧ ಪಕ್ಷ ನಾಯಕರಾಗಿ ಯಡಿಯೂರಪ್ಪ ಅವ್ರು ಇದ್ದಾಗ ಸರ್ಕಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಸರ್ಕಾರದಲ್ಲಿ ಎಲ್ಲಾನು ಹೆಂಗೆ ವ್ಯವಸ್ಥೆ ಕರೆಕ್ಟ್ ಆಗಿ ನಡಿಬೇಕು ಅಂತ. ಏಕೆಂದ್ರೆ ನೋಡಿ, ಯಾವತ್ತು ಅಷ್ಟೇ ಎದುರಾಳಿ ಸರಿಯಾಗಿದ್ರೆ ಕೆಲಸ ಮಾಡೋನು ಕರೆಕ್ಟ್ ಆಗಿ ಮಾಡ್ತಾನೆ. ಎದುರಾಳಿನೇ ಇಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ಕೇಳೋರು ಸರಿ ಇರಲ್ಲ. ಇವಾಗ ಎಷ್ಟೊಂದು ನೀವೇ ನೋಡ್ತಾ ಇದ್ದೀರಾ, ಇವತ್ ಏನೇ ತಪ್ಪು ಮಾಡಿದ್ರು ಪ್ರಶ್ನಿಸುವಂತ ಶಕ್ತಿ, ಆ ಒಂದು ಗತ್ತು ಯಡಿಯೂರಪ್ಪ ಇದ್ದಂತ ಗತ್ತು ನಾನ್ ನೋಡೋದಂಗೆ ಈಗ ಬಿಜೆಪಿನಲ್ಲಿ ಅಂತ ಗತ್ತಿರೋರು ಕಾಣಿಸ್ತಾ ಇಲ್ಲ.
ಇದು ಸತ್ಯ. ಕರೆಕ್ಟ್. ಇದು ಯಾವತ್ತು ಬರುತ್ತೆ ನೋಡಿ, ನಾವ್ ಹೇಳೋದು ಇವತ್ತು ಅವರು ಅಷ್ಟು ಏಜ್ ಆಗಿದ್ರು ಇವತ್ತು ಅವರು ಮಾತಾಡೋ ಮಾತು, ಆ ಒಂದು ಗತ್ತು ಈ ಏಜ್ ಅಲ್ಲಿ ಯಾರಿಗೂ ಬರೋದಿಲ್ಲ. ಓಕೆ. ಒಂದು ನೀವೇ ನೋಡಿರ್ಬೋದು, ಒಂದು ಅಸೆಂಬ್ಲಿನಲ್ಲಿ ಇರ್ಬೋದು ಕರೆಕ್ಟ್. ಅಥವಾ ಎಲ್ಲೇ ಹೋಗ್ಲಿ, ಅವರ ಒಂದು ಭಾಷಣ ಇರ್ಬೋದು, ಅವರ ಒಂದು ಮಾತು ಇರ್ಬೋದು, ಎಲ್ಲೂನು ಒಂದು ಚೂರಾದ್ರೂ ನಿಮ್ಗೆ ಅನ್ಸುತ್ತಾ ಅವ್ರು ಏನೋ ಮಾತಾಡ್ತಾ ಇದಾರೆ ಅಂತ? ಸೊ ಏನಕ್ಕೆ ಈ ರೀತಿ ಅಂದ್ರೆ ಅವರ ಒಂದು ಪರಿಶ್ರಮ, ಅವರ ಒಂದು ಏನಂತಾರೆ ಅವರ ಅವರ ಒಂದು ಜೀವನದಲ್ಲಿ ಅವ್ರಿಗಾಗಿರುವಂತ ಅನುಭವಗಳು ಇದೆಲ್ಲ ಬಂದ್ಬಿಟ್ಟು ಅವ್ರಿಗೆ ಆ ರೀತಿ ಬಗ್ಗೆ ಮಾಡಿದೆ. ಎರಡನೇದಾಗಿ ಅವರು ಬಂದ್ಬಿಟ್ಟು ಯಾವತ್ತೂ ಅಷ್ಟೇ ಈ ಧರ್ಮ ರಾಜಕಾರಣ ಅಥವಾ ಬೇರೆ ಒಂದು ಜಾತಿ ಗೀತಿ ಇದನ್ನೆಲ್ಲ ಹೇಳ್ಕೊಂಡು ಮಾಡುವಂತ ರಾಜಕಾರಣಿ ಅಲ್ವೇ ಅಲ್ಲ. ಅವ್ರು ಹೆಂಗೆ ಅಂದ್ರೆ ಪ್ರತಿಯೊಬ್ಬಂಗೂ ಅವ್ರವ್ರ ಧರ್ಮ ಅವ್ರವ್ರ ಗ್ರೇಟ್. ಆ ರೀತಿ ಅವ್ರ ಧರ್ಮಕ್ಕೆ ಅವ್ರ ಗೌರವ ಕೊಡ್ಲೇಬೇಕು. ನಾನು ಇವಾಗ ಹಿಂದೂ ಅಂದ್ಮೇಲೆ ನನ್ನ ಧರ್ಮಕ್ಕೆ ನಾನು ಗೌರವ ಕೊಡ್ತೀನಿ. ಹಂಗನ್ಬಿಟ್ಟು ಇನ್ನೊಂದು ಧರ್ಮನ ತಂದಿ ಇಟ್ಟಿ ಜಗಳ ಮಾಡಿಸಿ ರಾಜಕಾರಣ ಮಾಡಿದಂತ ವ್ಯಕ್ತಿ ಯಡಿಯೂರಪ್ಪ ಅವ್ರು ಅಲ್ವೇ ಅಲ್ಲ. ಮತ್ತೆ ಅವರು ಒಂದು ಪ್ರತಿಯೊಂದನು ಒಬ್ಬ ರಾಜಕಾರಣಿ ಮನ್ಸಲ್ಲಿ ಏನಿರುತ್ತೆ ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಇವ್ರು ಏನಂದ್ರೆ ಜನರಿಗೆ ಕೂಡ ಏನೋ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ತುಂಬಾ ಕಾರ್ಯಗಳು ಮಾಡಿದ್ದಾರೆ. ಆಮೇಲೆ ಇವರೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿ ಆರ್ ಪ್ರೌಡ್ ಟು ಹ್ಯಾವ್ ಸಚ್ ಲೀಡರ್ಸ್ ಇನ್ ಕರ್ನಾಟಕ. ಸೊ ಆ ಒಂದು ಗತ್ತು ಮತ್ತೆ ನಾವು ಯಾರನ್ನಲ್ಲಿ ನೋಡ್ತೀವಿ ಗೊತ್ತಿಲ್ಲ. ಐ ಥಿಂಕ್ ಯಡಿಯೂರಪ್ಪ ಒಂದು ಲೆಜೆಂಡರೀಸ್ ಲಿಸ್ಟ್ ಅಲ್ಲಿ ಬರ್ತಾರೆ. ಈಗ ಹೇಗೆ ದೇವೇಗೌಡರು ಇದ್ದಾರೆ, ಹೇಗೆ ಸಿದ್ದರಾಮಯ್ಯ ಅವರು ಇದ್ದಾರೆ, ಹೇಗೆ ಅದೇ ರೀತಿ ನಮ್ಮ ಯಡಿಯೂರಪ್ಪ ಅವರು ಅದೇ ಒಂದು ಕ್ಯಾಟಗರಿನಲ್ಲಿ ಇರುವಂತ ಲೀಡರ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಅವರೇ, ಬಹಳ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಕೀಲರಾದಂತಹ ಗಿರಿಧರ್ ಪ್ರೇಮ್ ಅವರ ಮಾತು. ಅದೇನೇ ಇರಲಿ, ಯಡಿಯೂರಪ್ಪ ಅವರು ಮಾಸ್ಟರ್ ಪೀಸ್, ರಾಜ ಹುಲಿ, ಅದರಲ್ಲಿ ಎರಡು ಮಾತಿಲ್ಲ. ಅದೇನೇ ಇರಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಇನ್ಫ್ಯಾಕ್ಟ್ ನ್ಯಾಯವನ್ನ ಒದಗಿಸುವಂತಹ ನ್ಯಾಯಾಲಯಗಳು, ಆ ಜಾಗಗಳು ಕೂಡ ಪರ್ಫೆಕ್ಟ್ ಆಗಿರ್ಬೇಕು ಮತ್ತು ಗ್ರಾಮದಲ್ಲಿರುವಂತಹ ಜನರಿಗೂ ನ್ಯಾಯ ಸಿಗಬೇಕು, ಅಲ್ಲೂ ಕೂಡ ನ್ಯಾಯಾಲಯಗಳಾಗಬೇಕು ಅನ್ನುವಂತಹ ಕನಸು ಕಂಡಂತಹ ಧೀಮಂತ ನಾಯಕ ಅನ್ನೋದು ಪ್ರೇಮ್ ಅವರ ಅಭಿಪ್ರಾಯ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೆಂಗಳೂರಿನಿಂದ.